ರಾಖಿ ಹಬ್ಬ, ರಕ್ಷಾಬಂಧನ್, ಇದು ಬಹಳಷ್ಟು ನಾವು ನೋಡ್ತಿರೋದು ಉತ್ತರ ಭಾರತದ ಕಡೆ ಪ್ರತಿಯೊಬ್ಬರೂ ಆಚರಿಸುವಂತಹ ಹಬ್ಬ. ಆದರೆ ನಮ್ಮ ದಕ್ಷಿಣ ಭಾರತಕ್ಕೆ, ಸೌತ್ ಇಂಡಿಯಾಗೆ ಬಂದರೆ ರಾಖಿ ಹಬ್ಬವನ್ನು ಪ್ರತಿಯೊಬ್ಬರೂ ಆಚರಣೆ ಮಾಡೋದಿಲ್ಲ. ಬಹಳಷ್ಟು ಜನ ಈ ರಾಖಿ ಹಬ್ಬ ಏನು ಅಂತಲೇ ಗೊತ್ತಿರೋದಿಲ್ಲ. ಆದರೆ ಈ ರಾಖಿ ಹಬ್ಬ ಬಹಳ ಪವಿತ್ರವಾದ ಹಬ್ಬ, ಬಹಳ ಶ್ರೇಷ್ಠವಾದ ಹಬ್ಬ ಅಂತ ಹೇಳ್ತಾರೆ. ಹಾಗಾಗಿ ಈ ರಾಖಿ ಹಬ್ಬ ಯಾವಾಗಿಂದ ಶುರುವಾಯಿತು, ಯಾಕೆ ಶುರುವಾಯಿತು, ನಾವು ರಕ್ಷಾ ಬಂಧನವನ್ನು ಯಾಕೆ ಆಚರಣೆ ಮಾಡಬೇಕು, ತಿಳಿಸ್ಕೊಡಿ. ಇಲ್ಲಿ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಬಂತು, ರಕ್ಷಾ ಬಂಧನ ಅನ್ನೋದು. ಹೌದಪ್ಪ? ಹೌದು. ರಕ್ಷೆಗಾಗಿ ಮಾಡುವಂಥ ಒಂದು ಪದ್ಧತಿ. ಇದು ಆರಂಭ ಆಗಿದ್ದು ಕೃಷ್ಣನಿಂದ, ಮೊಟ್ಟ ಮೊದಲ ಬಾರಿಗೆ ಮಹಾಭಾರತದ ಕಾಲದಲ್ಲಿ ಕೃಷ್ಣನಿಂದ. ಹೌದು, ಕೃಷ್ಣನಿಂದ ಮಹಾಭಾರತ ನಡೆದದ್ದು. ಅದು ಕೃಷ್ಣನ ಸಮಯದಿಂದ, ಕಾಲಮಾನದಿಂದ ಶುರುವಾಗಿದ್ದು. ಕೃಷ್ಣನಿಗೆ ಒಂದು ಸರ್ತಿ ಕೈ ಕುಯ್ಯುತ್ತೆ. ಆವಾಗ ಅವಳ ತಂಗಿ ದ್ರೌಪದಿ ತೆಗೆದು, ಇದು ಏನಂತೀವಿ, ಚುನರಿ ಅಂತೀವಿ ನಾವು, ಅದೇ ಸೀರೆ ಸೆರಗನ್ನ ಹರಿದು ಬಿಟ್ಟು ಅಯ್ಯೋ ಅಣ್ಣನಿಗೆ ರಕ್ತ ಹೋಗ್ತಾ ಇದೆ ಅಂತ ಕಟ್ಟಿದ್ಲಂತೆ. ಅಂದ್ರೆ ಅಮ್ಮ ಕೃಷ್ಣನ ಸ್ವಂತ ತಂಗಿ ಸುಭದ್ರೆ ಅಲ್ವಾ? ಆದ್ರೆ ಇದು ರಕ್ಷಾಬಂಧನ ಶುರುವಾಗಿರೋದು ದ್ರೌಪದಿ ಮತ್ತೆ ಕೃಷ್ಣನಿಂದನಾ? ಹೌದು. ಅಲ್ಲೇನಾಗುತ್ತೆ, ಅವಳು ಕಟ್ತಾಳೆ, ಕೃಷ್ಣಂದು ಕೈ ಕುಯ್ದಾಗ ಇವಳು ನೋಡ್ತಾಳೆ, ರಕ್ತ ಸೋರಕ್ಕೆ ಶುರುವಾಗತ್ತೆ. ಇದೊಂದು ಪ್ರಸಂಗ, ಈ ಒಂದು ಪದ್ಧತಿ ಬರಲಿಕ್ಕೆ ಇವಾಗ ಪ್ರಪಂಚದಲ್ಲಿ ಹಿನ್ನೆಲೆ ಅಂದರೆ ಇದೊಂದು ಪ್ರಸಂಗ ಅಂತ ತಗೊಳ್ತೀವಿ. ಒಂದು ಇನ್ಸಿಡೆನ್ಸ್ ಅಂತ, ಒಂದು ಪ್ರಸಂಗ, ಒಂದು ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಲಿಕ್ಕೆ. ಹಾಗೆ ಅವಳದನ್ನು ಸೂತಿ ಮೀನ್ಸ್ ನೂಲು, ಒಂದು ಸೂತಿ ಸಾಡಿಯನ್ನು ಕತ್ತರಿಸ್ಬಿಟ್ಟು ತುಂಡು ಮಾಡಿ ಧೋತಿಯನ್ನು ಕೈಗೆ ಅವನಿಗೆ ಸುತ್ತಿದ್ಲಂತೆ. ಸುತ್ತಿದಾಗ ಅವನನ್ನಂತೆ, ನನಗೆ ರಕ್ಷೆ ಕಟ್ಟಿದ್ಯಾ, ನಿನ್ನನ್ನು ರಕ್ಷೆ ಮಾಡೋ ಜವಾಬ್ದಾರಿ ನಂದು. ತಂಗಿ ಕಟ್ಟಿದಂತಹ ಒಂದು ಸೀರೆ ಸೆರಗಿನ ತುಂಡಿನಿಂದ ತಂಗಿಯ ರಕ್ಷಣೆಗೆ ನಿಂತ ಅಣ್ಣ ಅಂತ, ಯಾವಾಗಲೂ ಸಹ ಸದಾ ಕಾಲ ಅಣ್ಣನ ರಕ್ಷೆ ತಂಗಿಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಆ ಒಂದು ಪ್ರಸಂಗ ಬಂತು. ಕೃಷ್ಣನಿಂದ ಆರಂಭ ಆಯಿತು. ಆವಾಗ ಅವಳಿಗೆ ಸಭೆಯಲ್ಲಿ ಅವಮಾನ ಮಾಡಿದಾಗ ಕೃಷ್ಣ ಸೀರೆಯನ್ನ ಕೊಟ್ಟರು, ಅಂದ್ರೆ ಆ ಋಣಬಾಧೆಯನ್ನ ಬ್ಯಾಲೆನ್ಸ್ ಮಾಡಿದ್ರು ಅನ್ನುವಂಥ ಒಂದು ಪ್ರಸಂಗ ಬರುತ್ತೆ. ಇದು ಒಂದು ಪ್ರಸಂಗ. ಆದರೆ ಇನ್ನೊಂದು ಕಡೆಗೆ ಏನು ಹೇಳ್ತಾರೆ ನೋಡಿ, ಎಷ್ಟು ವಿಚಿತ್ರವಾಗಿದೆ. ಒಂದು ಹಬ್ಬಕ್ಕೆ, ಈಗ ನೀವು ರಕ್ಷಾಬಂಧನ ಅಂತ ಹೇಳಿದ್ವಿ, ಹಬ್ಬ ಅಂತ ಹೇಳಿದ್ವಿ, ಇದಕ್ಕೆ ಇನ್ನೊಂದು ನೂಲು ಹುಣ್ಣಿಮೆ ಅಂತ ಕರಿತೀವಿ. ಹೌದಲ್ಲಪ್ಪ? ನೂಲು ಅಂದ್ರೇನು? ತುಂಬಾ ವಿಶೇಷ. ಉತ್ತರ ಕರ್ನಾಟಕದ ಕಡೆ, ನಮ್ಮ ಕರ್ನಾಟಕದಲ್ಲಿ ಅಂತ ಮಾಡ್ತಾರೆ. ಆ ನೂಲು ಹುಣ್ಣಿಮೆಗೆ, ನೂಲು ಅಂದ್ರೆ ಅಗೇನ್ ದಾರ, ಹೌದಲ್ವಾ? ಇನ್ನೊಂದು ಪ್ರಸಂಗದಲ್ಲಿ ಏನು ಹೇಳುತ್ತೆ ಅಂದರೆ, ಆದಿಮಾನವರು ಮೊಟ್ಟ ಮೊದಲ ಬಾರಿಗೆ ದಾರವನ್ನ, ಅಂದ್ರೆ ನಾರಿಕೇಳ ಅಂದ್ರೆ ತೆಂಗಿನ ಜುಟ್ಟಿನಿಂದ, ಅಂದ್ರೆ ನಾರಿನಿಂದ ದಾರವನ್ನ ಮಾಡಿದ್ರು. ಆ ದಾರದಿಂದ ವಸ್ತ್ರವನ್ನ ಮಾಡಿದ್ರು. ಅದರ ನೆನಪಿಗೋಸ್ಕರ ಈ ಹುಣ್ಣಿಮೆಗೆ ನೂಲು ಹುಣ್ಣಿಮೆ ಅಂತಿಟ್ರು. ಅಂದ್ರೆ ಮೊಟ್ಟ ಮೊದಲನೇದಾಗಿ ಜಗತ್ತಲ್ಲಿ, ಅಂದ್ರೆ ಭೂಮಿ ಮೇಲೆ ದಾರವನ್ನ ಹುಟ್ಟಿದಂತಹ ದಿನ ಅಂತ ನಾರಿ ಅಂತ, ಇದು ನೂಲು ಹುಣ್ಣಿಮೆ ಅಂತಿಟ್ರು ಅಂತ. ಇದೇ ನೂಲು ಹುಣ್ಣಿಮೆನ ಕಡಲ್ ತೀರದವರು ನಾರಿಕೇಳ ಹುಣ್ಣಿಮಾ ಅಂತಾರೆ. ನಾರಿಕೇಳ ಅಂದ್ರೆ ತೆಂಗಿನಕಾಯಿ. ಹೌದು, ಆಯ್ತಾ? ಆ ತೆಂಗಿನಕಾಯಿಯನ್ನ ಪೂಜೆ ಮಾಡಿ ಸಮುದ್ರಕ್ಕೆ ಸಮರ್ಪಿಸ್ತಾರೆ. ಸರಿ. ಯಾಕೆ ಅಂದ್ರೆ ಈ ನೂಲು ಇವ್ರು ಹಿಂಗಂದ್ರು, ಅವ್ರು ನಾರಿಕೇಳ ಹುಣ್ಣಿಮೆ ಅಂದ್ರು. ಅದನ್ನ ತಗೊಂಡೋಗಿ ಸಮುದ್ರಕ್ಕೆ ಯಾಕೆ ಅರ್ಪಿಸ್ತಾರೆ ಅಂದ್ರೆ, ಇನ್ಮೇಲೆ ನಿನ್ನ ಇದು ಅಲೆಗಳು ತೀವ್ರ ಗತಿಯಲ್ಲಿ ಬರ್ದಲೆ ನಮ್ಮ ವ್ಯಾಪಾರಕ್ಕೆ ಅನುಕೂಲವಾಗೋ ರೀತಿ ಶಾಂತನಾಗು ಅಂತ ಸಮುದ್ರ ರಾಜನಿಗೆ ಬೇಡ್ಕೊಂಡು ನಾರಿಕೇಳವನ್ನ ಬಿಟ್ರು. ಇದೇ ನೂಲು ಹುಣ್ಣಿಮೆಗೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರಾಖಿ ಕಾ ತ್ಯೋಹಾರ್ ಅಂತಾರೆ. ಉತ್ತರ ಭಾರತದಲ್ಲಿ ರಕ್ಷಾಬಂಧನ್ ಅಂತಾರೆ, ರಾಖಿ ಕಾ ತ್ಯೋಹಾರ್ ಅಂತಾನೆ ಕರೀತಾರೆ. ಇದು ರಾಜಸ್ಥಾನ್ ಕಡೆಗೆ ಆ ಬಾರ್ಡ್ರಲ್ಲಿ ಕರೀತಾರೆ. ಯಾಕೆ ಅಂದರೆ, ಆ ಕೃಷ್ಣ ಇವಳಿಗೆ ಕಾಪಾಡಿದ ತಂಗಿಗೆ ಅದೇ ತರಹ ನಮ್ಮ ಅಣ್ಣಂದಿರು ನಮ್ಮ ರಕ್ಷೆಗೋಸ್ಕರ ನಿಲ್ಲಲಿ ಅಂತ ಹೇಳಿ ಕಟ್ಟುವಂಥ ಪೋಟಲಿ ಅಂತೀವಿ. ಪೋಟಲಿ ಅಂದರೆ ಒಂದು ಬಟ್ಟೆಯಲ್ಲಿ ಅಕ್ಷತೆಗಳನ್ನು ಇಟ್ಕೊಂಡು ಅದನ್ನು ಆ ಬಟ್ಟೆಯಲ್ಲಿ ಕಟ್ಬಿಟ್ಟು ಮಂತ್ರಪಠನೆಯೊಂದಿಗೆ ಅವರವರ ದೇವರ ಮಂತ್ರಗಳನ್ನು ಹೇಳ್ಕೊಂಡು ಅದನ್ನು ಪೋಟ್ಲಿ ಅಂತ ಕಟ್ಟೋದು. ಒಂದು ಗಂಟು ಮಾಡಿಬಿಟ್ಟು ಬಾಜು ಅಂದರೆ ಇಲ್ಲಿ ಕಟ್ಟೋದು, ತೋಳಿಗೆ ಕಟ್ಟೋದು ಅಂತ, ತೋಳಿಗೆ ಕಟ್ಟಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಸೊಲೋನೋ ಅಂತ ಹೇಳ್ತಾರೆ, ಸೊಲೋನೋ ಕಾ ತ್ಯೋಹಾರ್ ಅಂತಾರೆ, ಪೋಟ್ಲಿ ಕಟ್ಟುವಂಥದ್ದು ಅಂತ. ಇನ್ನು ಈ ಕಡೆಗೆ ಬಂದರೆ ಕೃಷ್ಣ ಧರ್ಮರಾಜನಿಗೆ ಕತೆ ಹೇಳ್ತಾರಂತೆ ಈ ರಕ್ಷಾಬಂಧನದ ಬಗ್ಗೆ, ನೂಲು ಹುಣ್ಣಿಮೆಯ ಬಗ್ಗೆ. ದಾನವರ ಜೊತೆ ಇಂದ್ರ ಯುದ್ಧಕ್ಕೆ ಬಂದಾಗ ಇಂದ್ರ ಸೋತೋಗ್ತಾರೆ. ಸೋತ್ಬಿಟ್ಟು
ಅಮರಾವತಿಗೆ, ಇದು ಕೂಡ ಉತ್ತರ ಭಾರತದ್ದೇ, ಅಮರಾವತಿ ನಾಗ್ಪುರ ಪ್ರಾಂತ್ಯದ್ದೇ. ಯಾಕಂದರೆ ವಿದರ್ಭ ದೇಶ ಅಂದಾಗ ಅಲ್ಲಿ ಮಹಾಭಾರತ ನಡೆದಂಥದ್ದು ಕಾಲ ಅದು. ಸೊ ಅಲ್ಲಿಂದ ಅವರು ಅಲ್ಲಿಗೆ ಓಡೋಗ್ತಾರೆ. ದೇವೇಂದ್ರ ತನ್ನ ಒಂದು ಆಸ್ಥಾನವನ್ನು ಬಿಟ್ಟು ಅಲ್ಲಿ ದಾನವರು ಕುಣಿಲಿಕ್ಕೆ ಶುರು ಮಾಡ್ತಾರೆ. ಆಗ ಇಂದ್ರನ ಹೆಂಡತಿ ಸಚೀದೇವಿ ತನ್ನ ಗಂಡನಿಗೆ ಯುದ್ಧದಲ್ಲಿ ಗೆದ್ಕೊಂಡು ಬಾ ಅಂತ ರಕ್ಷಾ ಬಂಧನ್ ಅಂದರೆ ರಾಖಿ ಅಂತ ಇದೊಂದೇ ಅಲ್ಲ, ಅಣ್ಣ ತಂಗಿರ್ದಂತಲ್ಲ, ರಕ್ಷೆಯನ್ನು ಕೊಡುವಂತಹ ಒಂದು ಪದ್ಧತಿ, ತಾಯ್ತಾ ಥರ ಇಂದ್ರನಿಗೆ ಕಟ್ಟಿದ್ರು. ಅವಾಗ ಇಂದ್ರ ಹೋಗಿ ಮತ್ತೆ ದಾನವರ ಮೇಲೆ ಯುದ್ಧ ಮಾಡ್ಕೊಂಡ್ಬಂದ್ರು. ಅವಾಗ ಆ ಯುದ್ಧದಲ್ಲಿ ಇಂದ್ರ ಗೆದ್ರು. ಅಲ್ಲಿಂದ ಬಂತು ರಕ್ಷೆ ಮಾಡೋದು, ರಕ್ಷೆ ಕಟ್ಟೋದು ಅಂತ. ಈ ಅರ್ಥದಲ್ಲಿ ಸಾಕಷ್ಟು ಕಡೆ ಹೆಂಡತಿಯಾದವಳು ಗಂಡನಿಗೆ ಬಾಜು ಅಂದರೆ ತೋಳಿಗೆ ರಕ್ಷೆಯನ್ನು ಕಟ್ಟುವಂತಹ ಪದ್ಧತಿ ಇತ್ತು. ಅದೆಲ್ಲ ನಶಿಸ್ಕೊಂಡು ಇವಾಗ ಎಲ್ಲಿಗೆ ಬಂದಿದೆ ಅಂದರೆ ಅಣ್ಣ ತಂಗಿ ಬೇರೆ ಮಾಡುವಂಥದ್ದು ಅಂತ ಬಂದಿದೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಅನ್ನೋದು ಪರಿಗಣನೆಗೆ ಬರ್ತಿರಲಿಲ್ಲ. ಇದಿಷ್ಟನ್ನು ಹೊರತುಪಡಿಸಿ ಇದೇ ದಿನ ದ್ವಿಗಜರು ಜನಿವಾರ ಬದಲಾಯಿಸುವಂಥದ್ದು, ಜನಿವಾರಗಳನ್ನು ಬದಲಾಯಿಸ್ಕೊಳ್ಳೋ ಇದು ಯಜುರೂಪಕರ್ಮ ರಿಗುಪಕರ್ಮ ಎರಡು ಬರುತ್ತೆ. ಅಂದರೆ ಯಾರ್ಯಾರು ಯಾವ್ಯಾವುದನ್ನು ಅನುಸರಿಸ್ಕೊಂಡು ಹೋಗ್ತಿರ್ತಾರೆ ಅವರ ಒಂದು ಶೈಲಿ ಅಂದರೆ ಧರ್ಮ ಪದ್ಧತಿ, ಆ ಪ್ರಕಾರ ಜನಿವಾರ ಬದಲಾಯಿಸೋ ಹಬ್ಬ ಅಂತ ಕೂಡ ಹೇಳ್ತಾರೆ. ಆಯಿತಾ? ಇದಿಷ್ಟು ಬರುವಂಥದ್ದು ಈ ನೂಲು ಹುಣ್ಣಿಮೆಯ ಹಿನ್ನೆಲೆಗಳು ಎಷ್ಟೊಂದು ಪ್ರಕಾರದಲ್ಲಿದೆ. ಅಂದರೆ ಬರೀ ಅಣ್ಣ ತಂಗಿನೇ ಅಂತ ಅಲ್ಲ, ಹೆಂಡತಿಯಾದವಳು ಗಂಡನ ಶ್ರೀರಕ್ಷೆಗೆ ಕಟ್ಟುವಂಥದ್ದು ಈ ಥರದ್ದೆಲ್ಲ. ಮತ್ತೆ ಕುಂತಿ ಯುದ್ಧದಲ್ಲಿ ಗೆದ್ಕೊಂಡು ಬನ್ನಿ ಮಕ್ಕಳಿಗೆ ಕಟ್ಟೋದು, ತಾಯಿಯಾದವಳು ಮಕ್ಕಳಿಗೆ ಕಟ್ಟುವಂಥದ್ದು. ಅಂದರೆ ಇದು ರಕ್ಷಾ ಪಡೆಯುವಂತಹ ಹಬ್ಬ ಅಂತ ಆಚರಣೆಗೆ. ಮತ್ತು ಇದರಲ್ಲಿ ಇನ್ನೊಂದು ನಾವು ಏನು ಮಾಡ್ತಾ ಇದ್ದೀವಿ, ಈಗ ಪ್ಲಾಸ್ಟಿಕ್ಕಿಂದು ಇದು ರಾಖಿಗಳೆಲ್ಲ ಕಟ್ಬಿಡ್ತೀವಿ ಅಲ್ಲ, ಇದು ಕೂಡ ಬಹಳ ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿದ್ದು ಸೂತಿ ಅಂತೀವಿ, ನೂಲು ಅಂತೀವಿ. ಅದನ್ನು ನಾವೇ ಪ್ರಿಪೇರ್ ಮಾಡಬೇಕಾ, ನಾವೇ ರೆಡಿ ಮಾಡಬೇಕಾ ಅಥವಾ ಹೊರಗಡೆ ಸಿಗತ್ತಾ? ಇವಾಗ ನೂಲಿಂದು ಸಿಗ್ತಾ ಅಂದರೆ ಹಸಿ ದಾರದ್ದು ಮಧ್ಯದಲ್ಲಿ ಸ್ವಲ್ಪ ಹರಳೆಲ್ಲ ಇಟ್ಟಿರುವಂಥದ್ದು ಡೆಕೋರೇಟಿವ್ ರಾಖಿಗಳು ಸಿಗ್ತಾ ಇದೆ. ಆದಷ್ಟು ನೀವು ಬೇಕಾದ್ರೆ ಚಿನ್ನದ ಕಟ್ಟಿ, ಬೆಳ್ಳಿದ ಕಟ್ಟಿ ಅಥವಾ ಡೆಕೋರೇಟಿವ್ ಕಟ್ಟಿ ಅದರ ಜೊತೆಗೆ ಒಂದು ದಾರವನ್ನು ಕಟ್ಟಲೇಬೇಕು. ದಾರ ಜೊತೆಗೆ ಅದರ ಜೊತೆಗೆ ಸೇರಿಸ್ಬಿಟ್ಟು ಈಗೆಲ್ಲ ಬಂದಿದೆ ಬಹಳಷ್ಟು ಜನಗಳಲ್ಲಿ ಇದು ಜಾಗೃತಿ ಮೂಡಿದೆ. ಅಂದರೆ ಹಳೆಯ ಕಾಲದ್ದು ಏನಿತ್ತಲ್ಲ ಇದು ಒಂದು ಸಂಪ್ರದಾಯ, ಅದರ ಪ್ರಕಾರ ಸೂತಿಗಳು ಇವಾಗ ನೋಡಿ ನೀವು ಆನ್ಲೈನಲ್ಲಿ ಓಪನ್ ಮಾಡಿದ್ರೆ ಎಲ್ಲ ದಾರದಲ್ಲಿ ಮಾಡಿದ್ದಾರೆ ಈ ಸರ್ತಿ. ಈ ಹಬ್ಬ ಇರೋದೇ ನೂಲು ಹುಣ್ಣಿಮೆ ಅಂದಾಗ ನೂಲನ್ನೇ ಕಟ್ಟಬೇಕು, ಪ್ಲಾಸ್ಟಿಕ್ಕಿಂದು ಇನ್ಯಾವುದ್ರದ್ದು ಕಟ್ಟುವಂಥದ್ದಲ್ಲ. ಅದು ಹೇಗೆ ಕಟ್ಟಬೇಕು? ಅಕ್ಕ ಆಗಲಿ, ತಂಗಿ ಆಗಲಿ, ತಮ್ಮ ಆಗಲಿ, ಅಣ್ಣ ಆಗಲಿ, ಅವರ ಮನೆಗೆ ಹೋಗಿ